ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ಸಿಂಪಲ್ಲಾಗಿ, ತುಂಬ ರುಚಿಕರವಾಗಿ, ಆರೋಗ್ಯಕರವಾದ ಕೆಸುವಿನ ಎಲೆಯ ಪತ್ರೊಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅರ್ಧ ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ಬಳಸ್ಕೋಬೋದು. ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಚಿಕ್ಕ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನಲ್ಲಿ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನೆಲ್ಲ ಚೆನ್ನಾಗಿ ತೊಳೆದು ನಾನಿಲ್ಲಿ ಬೆಳಗ್ಗೆ ನೆನೆಸಿ ಸಂಜೆ ಮಾಡ್ತಾ ಇರೋದು. ಇದನ್ನೆಲ್ಲ ಇವಾಗ ರುಬ್ಕೊಳ್ತೀನಿ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಒಣಮೆಣಸಿಕಾಯಿ ಹಾಕಿದರೆ ನಂಗೆ ಅಷ್ಟು ಖಾರ ಅನಿಸಲ್ಲ, ಹಾಗಾಗಿ ಖಾರ ಜಾಸ್ತಿ ಬೇಕು. ನೀವು ಒಣಮೆಣಸಿಕಾಯಿ ಬೇಕಿದ್ರೆ ಹಾಕ್ಕೋಬೋದು. ಇಲ್ಲ, ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಮತ್ತು ತೆಂಗಿನಕಾಯಿ ತುರಿದಿರೋದು, ಹಸಿ ಫ್ರೆಶ್ ತೆಂಗಿನಕಾಯಿನ ತುರಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುಣಸೆ ರಸನ ಸ್ವಲ್ಪ ಜಾಸ್ತಿ ಹಾಕಬೇಕು, ಅಂದರೆ ನಾಲಿಗೆ ಗಂಟಲು ಏನೂ ಕಡಿಯೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣಸೆ ರಸ ಜಾಸ್ತಿ ಹಾಕೋಕು. ಬೆಲ್ಲನ ಚಿಕ್ಕ ಸ್ಪೂನ್ ಅದರಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಫ್ಟಾಗಿರಬೇಕು ಅಂತ ಅಂದರೆ ಈ ರುಬ್ಬುವಾಗಲೇ ನೀವು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದರೆ ತಿನ್ನುವಾಗ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ರುಬ್ಬುವಾಗ ಉಪ್ಪು ಹಾಕ್ಕೊಂಡಿರಲಿಲ್ಲ, ಈಗ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಸಾಫ್ಟ್ ಬೇಕು ಅಂದರೆ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿದರೆ ಸಾಫ್ಟಾಗಿ ಬರುತ್ತೆ. ಅಂದರೆ ಗಟ್ಟಿಯಾಗಿ ರುಬ್ಕೋಬೇಕು, ಸಣ್ಣದಾಗಿ ರುಬ್ಬಬೇಕು. ನಾವು ಎಲೆ ಮೇಲೆ ಹಚ್ಚುವಾಗ ಆಚೆ ಈಚೆ ಜಾರಬಾರ್ದು. ಇದು ಆ ಥರ ಗಟ್ಟಿಯಾಗಿ ರುಬ್ಕೋಬೇಕು ನಾವು. ನೋಡಿ, ಇವಾಗ ಎಲೆ ಎಲ್ಲ ತೊಳೆದಿದ್ದೀನಿ. ಇದು ಹಿಂದ್ಗಡೆ ದಂಟೆಲ್ಲ ಮೆರೂನ್ ಕಲರ್ ಬರುತ್ತಲ್ಲ, ಆ ಎಲೆ ತೊಗೊಂಡಿರೋದು. ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ನೋಡಿ, ಈ ಥರ ಹಿಂದ್ಗಡೆ ದಂಟಿನಂಗಿರುತ್ತಲ್ಲ, ಇದು ನಾರು, ಅದು ದಪ್ಪ ಇದ್ದರೆ ಈ ಥರ ಕಟ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರ ದಪ್ಪ ಇರೋದನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ಇನ್ನೂ ಒಂದು ಎಲೆಯಲ್ಲಿ ತೋರಿಸ್ತೀನಿ. ಈ ಥರ ಮೆರೂನ್ ಕಲರ್ ಎಲೆ ಇದೆ ಇದು. ಇನ್ನೊಂದು ವೈಟ್ ಕಲರಲ್ಲಿ ಬರುತ್ತೆ. ಈ ಥರ ದಪ್ಪ ನಾರು ಏನಿರುತ್ತೋ ಅದನ್ನು ಈ ಥರ ಕಟ್ ಮಾಡಿ ತಗೋಬೇಕು. ತುಂಬ ಈಸಿಯಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ಬೋದು. ಇದ್ರಿಗಿಂತ ಮರಗೆಸ ಬರುತ್ತಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಫಸ್ಟ್ ಒಂದು ದೊಡ್ಡ ಎಲೆ ಇಟ್ಕೋಬೇಕು. ನಾವು ಏನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀವಿ ರುಬ್ಬಿ, ಅದನ್ನು ಇವಾಗ ಈ ಥರ ಹಾಕ್ಕೊಳ್ತಾ ಬರಬೇಕು. ಎಲೆಗೆ ಎಲ್ಲ ಕಡೆ ಹಾಕಬೇಕು. ನಾನಿಲ್ಲಿ ಒಂದು 4 ಎಲೆ ಉಪಯೋಗಿಸಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ನೋಡಿ, ಇದು ಎಲ್ಲ ಕಡೆ ಈ ಥರ ಹಾಕ್ಕೋಬೇಕು. ಮತ್ತು ಇನ್ನೊಂದು ಅದ್ರ ಮೇಲೆಲ್ಲ ಚಿಕ್ಕ ಎಲೆ ಇಟ್ಕೊಳ್ತಾ ಬರಬೇಕು. ಆ ಎಲೆಗೂ ಕೂಡ ಈ ಥರ ಎಲ್ಲ ಕಡೆ ಹಿಟ್ಟನ್ನು ಹಾಕ್ಕೋಬೇಕು. ಸಾಫ್ಟ್ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ಒಂಥರ ಬೇರೆ ಥರ ಟೇಸ್ಟ್ ಕೊಡುತ್ತೆ, ಇದು ಸಹ ಬೇರೆ ಟೇಸ್ಟ್ ಕೊಡುತ್ತೆ. ನೋಡಿ, ಗಟ್ಟಿಯಾಗಿ ರುಬ್ಕೋಬೇಕಂದ್ರೆ ನಾನು 4 ಎಲೆಗೂ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ಇವಾಗ 4 ಎಲೆಗೆ ಕರೆಕ್ಟಾಗಿದೆ ಅರ್ಧ ಲೋಟ ಅಕ್ಕಿ. ಈ ಥರ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋಬೇಕು. ಅದಕ್ಕೂ ಸಹ ಉಳಿದಿರೋ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಕಡೆ ಫೋಲ್ಡ್ ಮಾಡ್ಕೋಬೇಕು. ಈ ಸೈಡು ಅನ್ನಕ್ಕೆ ಹೋಗಿ ಈ ಸೈಡ್ ಅಂದಿದ್ದೀನಿ. 2 ಸೈಡು ಈ ಥರ ಫೋಲ್ಡ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೋಬೇಕು, ಹಚ್ಚಬೇಕು. ಅದಕ್ಕೆ ನಾವು ಎಷ್ಟು ಫೋಲ್ಡ್ ಮಾಡ್ತಾ ಬರ್ತೀವಿ ಅಷ್ಟು ಫೋಲ್ಡಿಗೂ ಹಿಟ್ಟು ಹಚ್ಕೊಳ್ತಾ ಬಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಹಿಟ್ಟು ಹಿಡಿಯುತ್ತೆ. ತಿನ್ನುವಾಗೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರೆಕ್ಟಾಗಿದೆ ಅರ್ಧ ಲೋಟ ಅಕ್ಕಿ.
ಎಲೆಗೆ. ತುಂಬ ದೊಡ್ಡದು ಇಲ್ಲ ಎಲೆ, ತುಂಬ ಚಿಕ್ಕದು ಇಲ್ಲ, ಆ ಥರ ಇದೆ ಎಲೆ ಇದು. ಈ ಥರ ಫೋಲ್ಡ್ ಮಾಡ್ಕೊತ ಎಷ್ಟಾಗುತ್ತೆ ಅಷ್ಟು ಟೈಟಾಗಿ ಫೋಲ್ಡ್ ಮಾಡಬೇಕು. ತುಂಬ ಟೈಟ್ ಇತ್ತು ಅಂದರೆ ಹಿಟ್ಟೆಲ್ಲ ಹೊರ ಬರುತ್ತೆ, ನೋಡಿಕೊಂಡು ಸುತ್ಕೊಳ್ತಾ ಬರಬೇಕು ಈ ಥರ. ನೋಡಿ, ಒಂದೇ ಆಗಿರೋದು. ಈಗ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಇದು ಒಂದೇ ನಾನು 20 ರಿಂದ 25 ನಿಮಿಷ ಬೇಯಿಸ್ಕೊಳ್ತೀನಿ. ಇದಕ್ಕೆ ವಿಷಲ್ ಹಾಕಿಲ್ಲ, ಹಾಗೆ ಲೋಟ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೆಂದಿದೆ, ಬಿಸಿ ಇದೆ. ಇವಾಗ ಸ್ವಲ್ಪ ಆರಬೇಕಿದು. ನೋಡಿ, ಈ ಥರ ಒಂದು ಬುಟ್ಟಿ ತೊಗೊಂಡ್ಬಿಟ್ರೆ ಚಿಕ್ಕ ಪಾತ್ರೆಯಲ್ಲಿ ಇಡ್ಬೋದು, ದೊಡ್ಡ ಪಾತ್ರೆಗೂ ಕೂಡ ಇಡ್ಬೋದು. ಇಡ್ಲಿ ಪಾತ್ರೆನೇ ಬೇಕು ಅಂತೇನಿಲ್ಲ, ಸ್ವಲ್ಪ ಆರಬೇಕಿದು. ಆರಿದ ಮೇಲೆ ನಿಮಗೆ ತುಂಬ ತೆಳು ಬೇಡ, ಸ್ವಲ್ಪ ದಪ್ಪನೇ ಬಿಟ್ಟು ಈ ಥರ ಕಟ್ ಮಾಡಬೇಕು. ತುಂಬ ದಪ್ಪ ಅಲ್ಲ, ತುಂಬ ತೆಳು ಅಲ್ಲ, ಆ ಥರ ಕಟ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ನೋಡಿ, ಇವಾಗ ಎಲ್ಲ ಕಟ್ ಮಾಡ್ಕೊಂಡೋಗಿದ್ದು. ಹೀಗೆ ಕೂಡ ತಿನ್ಬೋದು, ಹೀಗೆ ಕೂಡ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಹಾ ಜೊತೆಗಾದರೂ ತಿನ್ಬೋದು, ಊಟದ ಜೊತೆ ಆದ್ರೂ ತಿನ್ಬೋದು. ನೋಡಿ, ಇಷ್ಟ ಆಗಿದೆ ಒಂದು ಇದರಲ್ಲಿ. ಈ ಥರ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬಾಣಲಿಲಿ ಸ್ವಲ್ಪ ತುಪ್ಪ, ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ, ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಕಿ ಈ ಥರ ಎರಡು ಸೈಡು ಬಿಸಿ ಮಾಡ್ಕೋಬೇಕು. ಮೇಲೆ ಕೆಳಗೆ ನಾನು ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ, ಕೊಬ್ಬರಿ ಎಣ್ಣೆ ಹಾಕಿದರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಕಿ ಬಿಸಿ ಮಾಡಿಕೊಂಡ್ರೆ ಎರಡು ಸೈಡು ಅದೊಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಎರಡು ಸೈಡು ಈ ಥರ ಬೇಯಿಸ್ಕೋಬೇಕು. ಇದು ಕೂಡ ಹಾಗೆ ತಿನ್ಬೋದು, ಇಲ್ಲ ಅಂದರೆ ಈ ಥರ ಹುಡಿ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ನಾವು ಉಪ್ಪು ಕರಿ ಮಾಡ್ಕೊಳ್ತೀವಲ್ಲ, ಆ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.